ಕರ್ನಾಟಕದಲ್ಲಿ ಇಬ್ಬರಿಗೆ ಆರ್ ಎಸ್ ಎಸ್ದು ಜ್ವರ ಬಂದಿದೆ. ಒಂದು ಪ್ರಿಯಾಂಕಾ ಖರ್ಗೆ ಅವರಿಗೆ ಜ್ವರ ಮತ್ತು ಇನ್ನೊಂದು ಯತೀಂದ್ರವ್ರು ಇತ್ತಿತ್ತಲಾಗಿ ಆರ್ ಎಸ್ ಎಸ್ ಮ್ಯಾಗೆ ಯಾಕಟ್ಟು ಪ್ರೀತಿಯಾಗಿದ್ದು ಗೊತ್ತಿಲ್ಲೋ, ಸಾವಿರ ತಲೆ ವಿಷ ತುಂಬಿದಂಥದ್ದು ಕಾಂಗ್ರೆಸ್. ಇವತ್ತು ಭಾರತದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾವ ರೀತಿ ನಡ್ಕೋತು, ಭಾರತವನ್ನು ಯಾವ ರೀತಿ ವಿಭಜನೆ ಮಾಡ್ತು, ಇವತ್ತು ಇಡೀ ದೇಶದಲ್ಲಿ ಈ ಮತಾಂಧತೆಯನ್ನು ಬೆಳೆಸೋದವರೇ ಕಾಂಗ್ರೆಸ್ನವರು. ಆರ್ ಎಸ್ ಎಸ್ನ ಯಾವುದೇ ಘಟನೆಗಳಲ್ಲಿ ಎಲ್ಲೇ ಪಥಸಂಚಲನ ಮತ್ತು ಅವ್ರು ನಡೆಸುತ್ತಿರುವಂಥ ಶಾಖೆಗಳಲ್ಲಾಗಲಿ ಎಂದೂ ಸಹ ಗಲಾಟೆ ಆಗಲಿ, ಯಾವುದೇ ರೀತಿಯ ಕೋಮು ಘರ್ಷಣೆ ಆಗಿಲ್ಲ. ಅದಕ್ಕೆ ಯಾಕೆ ಹಿಂಗೆ ಮಾತಾಡ್ತಾರೆ ಏನೋ, ಬಹುಶಃ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ನಲ್ಲಿ ಪ್ರಮೋಷನ್ ಸಿಗ್ತದೆ ಅಂಥೇಳಿ ರಾಹುಲ್ ಗಾಂಧಿಗೆ ಅಲ್ಲೊಂದು ದೇಶದಲ್ಲಿ ರಾಹುಲ್ ಗಾಂಧಿ, ರಾಜ್ಯದಲ್ಲಿ ಇವರಿಬ್ಬರು ಗಿರಾಕಿಗಳು ತಯಾರಾಗ. ಇದರಿಂದ ಇಂಥವ್ರು ಏನು ಮಾತಾಡಿದ್ರು ಯಾವುದೇ ರೀತಿಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೆಹರೂಗೆ ಏನು ಮಾಡಲಿಕ್ಕಾಗಿಲ್ಲ, ಇಂದಿರಾ ಗಾಂಧಿ ಅವ್ರಿಗೆ ಏನು ಮಾಡಲಿಕ್ಕಾಗಿಲ್ಲ. ಇನ್ನು ಈ ಖರ್ಗೆ ಮತ್ತು ನಮ್ಮ ಏನು ಯತೀಂದ್ರವ್ರು ಅದಾರಲ್ಲ, ಇವರು ಯಾವ ಲೆಕ್ಕ, ಸುಮ್ಮನೆ ಒಂದು ರೀತಿ ಮುಸ್ಲಿಮರನ್ನ ಖುಷಿಪಡಿಸ್ಲಿಕ್ಕೆ ಮಾತಾಡ್ತಾರೆ ಹೊರತು ಅದರೊಳಗೆ ಯಾವುದೇ ಅರ್ಥನೂ ಇಲ್ಲ, ಯಾವುದೇ ರೀತಿಯ ತೆಲೆನೂ ಇಲ್ಲ. ಹರಿಪ್ರಸಾದ್ ಅವರು ಹೇಳಿದರೆ ಜೈಷ್ ಎ ಮೊಹಮ್ಮದ್ ಲಷ್ಕರ್ ಎ ತೊಯ್ಬಾ ರೀತಿಯಲ್ಲಿ ಉಗ್ರ ಸಂಘಟನೆ RSS ಜೈಷ್ ಎ ಮೊಹಮ್ಮದ್ನಾಗ ಎಲ್ಲರೇ ಮಾನವ ಇದು ಬಾಂಬ್ ಹಾಕ್ಯಾರ ಆರ್ ಎಸ್ ಎಸ್ನವರು. ಎಲ್ಲಾದರೂ ಇಡೀ ದೇಶದಲ್ಲಿ ಒಂದು ಶಾಂತಿಯುತವಾಗಿ ನಮ್ಮ ಸನಾತನ ಧರ್ಮದ ರಕ್ಷಣೆ ಮಾಡುವಂಥ ಕೆಲಸ ಬಿಟ್ಟರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂದೂ ಸಹ ಇಂಥ ದೇಶದ್ರೋಹಿ ಕೆಲಸವನ್ನು ಮಾಡಿಲ್ಲ. ಆದರೆ ಅವ್ರೇನು ಹೇಳಿದ್ದಾರೆ ನಮ್ಮ KPCC ಅಧ್ಯಕ್ಷರು, ಬಹುಶಃ ಅವರು ಸಹ ಮೂಲ ಅವರೇ ಏನಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಅವ್ರ ಚಿಂತನೆ ಮಾಡೋದು ಅದೇ ರೀತಿ.